ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರರ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು, ಬಾಬಾ ಸಾಹೇಬರ ಜೀವನ ಮತ್ತು ಸವೆಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ಓ ಭೀಮರಾವ್, ರಾತ್ರಿ ಚಳಿ ಹೇಗಿತ್ತು? ಈ ಪೇಪರ್ ಪೆನ್ ಇಟ್ಕೊಂಡು ಏನ್ ಮಾಡ್ತಿದ್ಯಾ? ಏನೂ ಇಲ್ಲ. ಏನ್ ಮಾಡ್ಬೇಕು ಅಂತಿದ್ನೋ ಅದನ್ನ ರಾತ್ರಿನೇ ಮಾಡಿ ಮುಗಿಸ್ದೆ. ಏನ್ ಮಾಡಿದ್ಯಾ? ನಮ್ಮ ಅಂಬೇಡ್ಕರ್ ಗುರುಗಳು ಸದಾ ನನಗೆ ಹೇಳ್ತಾ ಇದ್ರು, ಎಲ್ಲ ಬಾಗ್ಲೂ ಮುಚ್ಚಿರ್ಬೇಕಾದ್ರೆ ಈ ಪೇಪರು ಪೆನ್ನು ನಿನಗೆ ದಾರಿ ತೋರಿಸುತ್ತೆ ಅಂತ. ನನ್ನ ಮಾತು ನಂಬಿ ಈ ಮಾತಿನ ಪ್ರತ್ಯಕ್ಷ ಅನುಭವ ಪಡೆದೆ ನಿನ್ನೆ ರಾತ್ರಿ. ಸುತ್ತಿ ಬಳಸಿ ಮಾತಾಡಬೇಡ. ಕೇಳಿದ್ದಕ್ಕೆ ನೇರವಾಗಿ ಉತ್ತರ ಕೊಡು. ಏನ್ ಮಾಡಿದೆ ರಾತ್ರಿ? ನಾವು ಹೇಳ್ತೀವಿ. ರಮಾ ಎಲ್ಲಿ? ಯಾರು ನೀವೆಲ್ಲ? ಇವರೆಲ್ಲ ಸತ್ಯಶೋಧಕ ಸಮಾಜದವರು. ಇವರು ಜ್ಯೋತಿಬಾ ಫುಲೆ ಅವರ ಸಂಸ್ಥೆಯವರು. ಸರ್, ನೀವು ರಮನ್ನ, ಬಾಲಣ್ಣನ, ಆನಂದಣ್ಣನ ಇಲ್ಲಿಂದ ಓಡಿಸ್ಬೋದು. ಆದರೆ ಇಷ್ಟೊಂದು ಜನರನ್ನ ಹೇಗೆ ಓಡಿಸ್ತೀರಾ? ನಾವು ಇಲ್ಲಿಂದ ಹೋಗೋರು ಅಲ್ಲ. ನಮ್ಮ ಸಂಘದ ಒಬ್ಬ ಪ್ರತಿನಿಧಿ ಭೀಮರಾವ್ ಅವರ ಹೆಂಡತಿ ರಮಾ ಮತ್ತೆ ಅಣ್ಣ ಆನಂದ ಆಗ್ಲೇ ವಡೋದರಾಗೆ ಹೊರಟಿದ್ದಾರೆ. ಮಹಾರಾಜರನ್ನ ಭೇಟಿಯಾಗಿ ನೀವು ಹೇಗೆ ಅನ್ಯಾಯವಾಗಿ ಭೀಮರಾವ್ನ ಬಂಧಿಸಿದ್ದೀರಾ ಅಂತ ತಿಳ್ಸಕ್ ಹೊರಟಿದ್ದಾರೆ. ರಮಾ ನಿಜವಾಗ್ಲೂ ಹೋದ್ಲ? ಹೌದು ಭೀಮಾ, ನಿನ್ನೆ ರಾತ್ರಿ ನೀನು ಬರ್ದಿದ್ದ ಪತ್ರದಲ್ಲಿ ನಾನು ಆನಂದ ವಡೋದರಾಗೆ ಹೋಗಿ ಮಹಾರಾಜರಿಗೆ ವಿಷಯ ಮುಟ್ಸಿ ಅಂದಿದ್ದೆ. ಅಪ್ಪ ಅಮ್ಮನ ತಲೆನೋವಲ್ಲಿದ್ದಾರೆ. ಮತ್ತೆ ರಮಾ ಹಠ ಮಾಡಿದ್ಲು, ನಾನು ವಡೋದರಾಗೆ ಹೋಗ್ತೀನಿ. ಬೇಡ ರಮಾ, ಭೀಮಾ ನಮ್ಮಿಬ್ಬರಿಗೂ ಹೋಗು ಅಂತ ಹೇಳಿದ್ದಾನೆ. ಅದಕ್ಕೆ ಏನೋ ಕಾರಣ ಇಟ್ಕೊಂಡು ಹೇಳಿರ್ತಾನೆ. ನಾವೇ ಹೋಗಿ ಬರ್ತೀವಿ. ಇಲ್ಲ ಅಣ್ಣ, ನಾನು ಹೋಗ್ತೀನಿ. ನಾನು ನನ್ನ ಗಂಡನ ಹೋರಾಟದಲ್ಲಿ ನೋಡ್ಕೊಂಡು ಕೂತಿರಕ್ಕಾಗಲ್ಲ. ಅದು ಅಲ್ಲದೆ ಇವತ್ತಲ್ಲ ನಾಳೆ ನನ್ನ ಗಂಡ ಹೊರಗೆ ಹೋಗ್ಬಿಟ್ರೆ ಆಗ ನಾನು ಈ ಹೋರಾಟ ಮುಂದುವರಿಸ್ಬೇಕಲ್ಲ. ಅದಕ್ಕೆ ಈ ಹೋರಾಟಕ್ಕೆ ತಯಾರಾಗಕ್ಕೆ ಬಿಡಿ ನನ್ನ. ನಾನು ಆನಂದಣ್ಣ ವಡೋದರಾಗೆ ಹೋಗ್ತೀವಿ. ನೀವು ಜ್ಯೋತಿಬಾ ಫುಲೆ ಅವ್ರ ಸಂಸ್ಥೆ ಹತ್ರ ಹೋಗಿ ಅವ್ರ ಹತ್ರ ಸಹಾಯ ಕೇಳಿ. ಅವರಿಬ್ರು ಹೊರಟಾಗಿದೆ. ನೋಡಿ ಸರ್, ನಾನು ಈಗಲೂ ನಿಮ್ಮ ಹತ್ರ ಬೇಡ್ಕೋತಾ ಇದ್ದೀನಿ, ದಯವಿಟ್ಟು ನನ್ನ ಬಿಡುಗಡೆ ಮಾಡಿ. ನಾನಂತ ಅಪರಾಧ ಏನು ಮಾಡಿಲ್ವಲ್ಲ. ಸಯ್ಯಾಜಿ ಮಹಾರಾಜರ ಹತ್ರ ಕೆಲಸ ಮಾಡೋಕ್ಕೆ 100 ಜನ ಇದ್ದಾರೆ. ಆದರೆ ನಮ್ಮ ಮನೆಗಳಲ್ಲಿ ನಾವೆಲ್ಲರೂ ಬೆವರು ಸುರಿಸಿ ದುಡಿದ್ರೆ ಮಾತ್ರ ನಮಗೊಂದು ಹೊತ್ತು ಅನ್ನ ಸಿಗೋದು. ದಯವಿಟ್ಟು ದುಡಿಯೋದಕ್ಕೆ ಬಿಡಿ ನನ್ನ. ಸರಿ, ಹಾಗಾದ್ರೆ ಮಹಾರಾಜರ ತೀರ್ಮಾನ ಬರೋ ತನಕ ನಾವೆಲ್ಲರೂ ಇಲ್ಲೇ ಕಾಯ್ತಾ ಇರೋಣ. ಮತ್ ನೀವು ಧರಣಿ ಮುಂದುವರಿಸಿ. ಇಷ್ಟು ದಿನ ಹೋರಾಟ ಯಾರ ವಿರುದ್ಧನಾದರೂ ಆಗಿರಲಿ, ಆದರೆ ಈಗ ಕಾನೂನು ಸುವ್ಯವಸ್ಥೆ ಮತ್ತು ನಿಮ್ಗಳ ನಡುವಿನ ಹೋರಾಟ ಆಗಿದೆ. ಹಾಗೂ ಸಂಘಟಿತ ಕಾನೂನು ವ್ಯವಸ್ಥೆ ಗಟ್ಟಿಯಾಗಿದೆ. ಇಲ್ಲಿ ಒಂದು ಸಂಘಟಿತ ಕಾನೂನು ವ್ಯವಸ್ಥೆ ಗಟ್ಟಿಯಾಗಿರೋದಕ್ಕಿಂತ ನ್ಯಾಯದ ಪರ ಕೆಲಸ ಮಾಡಬೇಕಾಗಿದೆ. ಬಹಳ ಸಂತೋಷ ಆಗ್ತಿದೆ ನೀವು ಈ ಹೋರಾಟನ ಹೇಗೆ ನೋಡ್ತಾ ಇದ್ದೀರಾ ಅಂದರೆ. ಈಗ ಇದ್ರ ಬಗ್ಗೆ ಬರುವಂತಹ ತೀರ್ಮಾನದ ಮೇಲೆ ಎಲ್ರಿಗೂ ತಿಳಿಯುತ್ತೆ ಕಾನೂನು ವ್ಯವಸ್ಥೆ ಅಡಿ ಪ್ರತಿಯೊಬ್ಬ ವ್ಯಕ್ತಿಗೂ ಬೆಲೆ ಸಿಗುತ್ತೆ ಅಂತ, ಅವನಿಗೆ ರಕ್ಷಣೆ ಕೊಡಬೇಕಾಗಿದೆ ಅಂತ. ಈ ರೀತಿ ಒಬ್ಬ ಅಮಾಯಕ ಬಲಿಯಾದ ಅಂತ ನನ್ನ ಥರ ಯಾರನ್ನು ಕೂಡ ಹಾಕಬಾರ್ದು. ಭೀಮರಾವ್ ಹೇಳೋದ್ರಲ್ಲಿ ಸತ್ಯ ಇದೆ. ಜ್ಯೋತಿಬಾ ಫುಲೆ ಅವರು ಇದನ್ನೇ ಹೇಳ್ತಿದ್ರು. ನಾವೆಲ್ಲರೂ ಭೀಮರಾವ್ ಪರ ಇದ್ದೀವಿ. ಈ ಹೋರಾಟ ವ್ಯವಸ್ಥೆ ಮತ್ತೆ ವ್ಯಕ್ತಿಗಳ ನಡುವೆ ಆಗ್ತಿರೋದು. ಮಹಾರಾಜರ ಆದೇಶ ಯಾರ ಪರ ಬರುತ್ತೆ ಅಂತ ನೋಡೇ ಬಿಡೋಣ.
ನಾವೆಲ್ಲರೂ ಭೀಮರಾವ್ ಪರ ಇದ್ದೀವಿ. 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 ರಾಮ್ಜಿ, ರಾಮ್ಜಿ, ಹೊರಗ್ ಬಾರಪ್ಪ. ಯಾಕೆ ಕಿರ್ಸ್ತಾ ಇದ್ಯಾ? ಏನಾಯ್ತು? ಸುಮ್ನಿರಮ್ಮ, ನಿಂಗೂ ಇದಕ್ಕೂ ಸಂಬಂಧ ಇಲ್ಲ. ರಾಮ್ಜಿ ಹೊರಗೆ ಬರ್ಲಿ, ಅವನಿಗೆ ಎಲ್ಲ ಹೇಳ್ತೀನಿ. ರಾಮ್ಜಿ, ಹೊರಗ್ ಬಾರಪ್ಪ. ನಿನಗೊಂದು ಸುದ್ದಿ ಇದೆ, ಬಾಪ ಹೊರಗ್ ಬಾ. ರಾಮ್ಜಿ, ಅಯ್ಯೋ ಹೊರಗ್ ಬಾರಪ್ಪ. ಜಿಜಾಬಾಯ್, ಗಂಡು ಬಿಚ್ಚು, ನಾನು ಹೊರಗೆ ಹೋಗ್ಬೇಕಾಗಿದೆ. ನಂಜುನಣ್ಣ ಕರೀತಾ ಇದ್ದಾರೆ. ಬಿಚ್ಚು. ಹೊರಗ್ ಬಾರಪ್ಪ, ನಿನಗೊಂದು ಸುದ್ದಿ ತಂದಿದ್ದೀನಿ. ಬಾ 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 ಬಾ. ಇವತ್ತಿನ ಸುದ್ದಿ ನಿನಗೆ ಬಹಳ ಕೆಟ್ಟ ಸುದ್ದಿ ಇದೆ ನೋಡು. ಕೆಟ್ಟದು ಅಂದ್ರೆ ಕೆಟ್ಟದಪ್ಪ. ತುಂಬಾ ನಷ್ಟ ಕೂಡ ಆಗ್ಬೋದು ನಿನ್ಗೆ. ಈಗ ಏನಾಗ್ತಿದ್ಯೋ ಅದ್ ಯಾವತ್ತೂ ಆಗಿಲ್ಲ ನಿಮ್ಗೆ ನೋಡು. ಅಂದ್ರೆ ಅಂಥದ್ದೇನಾಯ್ತು? ಇಲ್ಲ, ಏನೂ ಆಗಿಲ್ಲ. ನೀನು ಮದ್ವೆ ಆಗಿ ಒಳಗೋಗಿ ಚಿಲ್ಕ ಹಾಕೊಂಡು ಮಲಗಿದ್ದೆ. ನಿನ್ ಸೊಸೆ ಮತ್ತೆ ಮಕ್ಕಳು ನಾಟಕನ ಇನ್ನೂ ಜಾಸ್ತಿ ಮಾಡಿದ್ದಾರೆ. ಏನಾಯ್ತು ಅಂತ ಸ್ವಲ್ಪ ಬಿಡಿಸಿ ಹೇಳಿ. ಯಾವ ಸೊಸೆ ಮತ್ತೆ ಮಕ್ಕಳ ಬಗ್ಗೆ ಮಾತಾಡ್ತಾ ಇದ್ದೀರಾ? ಅಯ್ಯೋ, ಅದೇ ಮಗನಮ್ಮ. ಮಹಾರಾಜರಿಂದ ವಿದ್ಯಾರ್ಥಿ ವೇತನ ಸಿಕ್ಕಿದ್ಯಲ್ಲ ಅವನೇ. ಹೀಗ್ ನೋಡಿದ್ರೆ ಅವನ್ ಏನ್ ಮಾಡಿದಾನ ಗೊತ್ತಾ? ಅವ್ರ ವಿರುದ್ಧನೇ ನಿಂತಿದ್ದಾನೆ. ನಿನ್ ಮಗ ನಂಬಿಕೆ ದ್ರೋಹ ಮಾಡೋದ್ರಲ್ಲಿ ಎತ್ತಿದ ಕೈ ನೋಡು. ಇನ್ನು ರಮಾ ವಡೋದರಾಗ ಹೋಗಿದ್ದಾಳಂತೆ. ಮಹಾರಾಜರನ್ನ ಭೇಟಿ ಮಾಡಿ ಹೇಳ್ತಾಳಂತೆ ಭೀಮ್ರಾವ್ಗೆ ಅನ್ಯಾಯ ಆಗ್ತಿದೆ ಅಂತ. ಹೇಳಪ್ಪ. ರಮಾ ಒಬ್ಳೆ ಹೋಗಿದ್ದಾಳಾ? ಇಲ್ಲ, ಇವರು ರಮಾನ್ ಜೊತೆ ಹೋಗಿದ್ದಾರೆ. ನೋಡಪ್ಪ ರಾಮ್ಜಿ, ಈ ಲಕ್ಷ್ಮಿಗೆ ಎಲ್ಲ ಮೊದಲೇ ಗೊತ್ತಿದೆ. ಹಾ, ಅವ್ರು ನನ್ ಗಂಡ. ನನಗ್ ಗೊತ್ತಿಲ್ಲದೆ ಇನ್ನೇನ್ ನಿಮಗ್ ಹೇಳ್ಬೇಕಿತ್ತ? ರಾಮ್ಜಿ, ಎಂಥ ವಿಚಿತ್ರ ಸ್ಥಿತಿ ನೋಡು ಈಗ. ರಾಮ್ಜಿ, ನೀನೇ ಹೇಳು. ಈಗ ನೋಡೋಣ, ನಿನ್ನ ಮಗ ಭೀಮ ರಾಮ, ಆನಂದ್, ಬಾಲನ್ ಜೊತೆ ಸೇರ್ಕೊಂಡು ವಡೋದರ ಮಹಾರಾಜರ ವಿರುದ್ಧ ಬಾವುಟ ಆರಿಸಿದಾನೆ. ಇದ್ರ ಪರಿಣಾಮ ಏನು ಬೇಕಾದ್ರೂ ಆಗಬಹುದು. ಏನು ಬೇಕಾದ್ರೂ. ಪರಿಣಾಮ ಏನಾಗತ್ತೆ ಅಂತ ಊಹೆ ಮಾಡ್ಕೊಂಡು ಒಂದು ಸಲ ಹೆದರಿಕೆ ಆಗ್ತಿಲ್ವಾ? ಏನ್ ಪರಿಣಾಮ ಆಗ್ಬೋದು? ಲಾಠಿಲಿ ತಲೆಗಿಲೆ ಹೊಡಿತಾರಾ? ರಕ್ತ ಹರಿಯತ್ತೆ? ಯಾರಾದ್ರೂ ಸಾಯ್ತಾರಾ? ಯಾರು ಸೋಲ್ತಾರೆ? ಯಾರು ಗೆಲ್ತಾರೆ? ಬಾಯ್ ಮುಚ್ಚು ಜಿಜಾಬಾಯ್, ಸಾಕು. ಜೀಜಾಬಾಯಿ, ನೀನ್ ಯಾಕೆ ಅಳ್ತಿದ್ಯಾ? ರಾಮ್ಜಿ, ಏನ್ ಮಾಡ್ತಿದ್ಯಪ್ಪ ನೀನು? ನಿನ್ನ ಹೆಂಡ್ತಿನ ಹಂಗೆಲ್ಲ ಬೈಬಾರ್ದು ನೋಡು ಮಾರಾಯ. ಅಲ್ಲಪ್ಪ, ಮೊದ್ಲೇ ಆ ಅಮ್ಮ ಪಾಪ ತಲೆ ಕೆಟ್ಟಿರೋ ಹೆಂಗ್ಸು, ಅವಳ ಮೇಲೆ ಕಿರ್ಚಾಡಿ ಏನಪ್ಪ ಪ್ರಯೋಜನ? ಮಂಚಯ್ಯ, ನನಗೆ ಬುದ್ಧಿ ಹೇಳಕ್ ಬರಬೇಡ ನೀನು. ನನಗೆ ಗೊತ್ತಿದೆ ನಿನ್ನ ಹೆಂಡ್ತಿನ ನೀನು ಹೇಗೆ ನೋಡ್ಕೊಳ್ತಾ ಇದೀಯ ಅಂತ. ಗೊತ್ತಿದೆ ನನಗೆ. ಹಾಗೆ ಇವಳು ಬಾಯಿಗೆ ಬಂದಂಗೆ ಮಾತಾಡಿದ್ರೆ ಬೈಯೋದೇ ಇವಳಿಗೆ. ಹತ್ರ ಹಳ್ಳಿ ಬಿಡು. ನೀವು ಬೈದ್ರಿ ಅಂತ ಅಳ್ತಿಲ್ಲ ನಾನು ಅಳ್ತಿರೋದು ಯಾರು ಯಾವಾಗ ಇಲ್ಲಿ ಕೆಟ್ಟ ಸುದ್ದಿ ತರ್ತಾರೋ ಅಂತ ಅಳ್ತಿದ್ದೀನಿ. ಇಲ್ಲ, ಹಾಗಾಗಲ್ಲ. ನಾನು ಹಾಗಾಗೋದಕ್ಕೆ ಬಿಡೋದಿಲ್ಲ. ನಾನೇ ಹೋಗ್ತೇನೆ. ಬೇಡ, ನೀವೆಲ್ಲೂ ಹೋಗೋದು ಬೇಡ.
ಯಾರೆಲ್ಲಾದ್ರೂ ಹೋಗ್ಲಿ, ನೀವೆಲ್ಲೂ ಹೋಗ್ಬೇಡಿ, ಇಲ್ಲೇ ಇರಿ, ನೀವು ನನ್ನ ಜೊತೆಲೇ ಇರಿ. ಈ ಸಲ ನಿಮ್ಮ ಮಗ ಸೊಸೆ ಎಂತ ತಪ್ಪು ಮಾಡಿದ್ದಾರೆ ಅಂದ್ರೆ ಅವರಿಬ್ಬರು ಸರಿಯಾದ ಶಿಕ್ಷೆ ಅನುಭವಿಸ್ತಾರೆ. ನೀವು ನೋಡ್ತಾ ಇರಿ. ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಮಹಾರಾಜರು. ಜೀಜಾಬಾಯ್, ನಾನು ಏನು ಅಂತ ನಿನಗೆ ಗೊತ್ತಿಲ್ಲ. ನನ್ನ ಮಗನಿಗೇನಾದರೂ ಹೆಚ್ಚು ಕಮ್ಮಿ ಆದರೆ ಅವನು ಒಂದು ಕೂದಲು ಸೋಕಿದ್ರೂ ನನ್ನ ಮುಂದೆ ಯಾರೇ ನಿಂತಿದ್ರು ಸರಿ, ಅವನನ್ನು ನಾನು ಸುಮ್ಮನೆ ಬಿಡೋ ಮಾತೇ ಇಲ್ಲ. ನಾನು ಹೋಗ್ಬರ್ತೀನಿ. ಭೀಮನ್ನ ರಮನ ತಡಿಬೇಕು. ಬಿಡು. ನಿಂತ್ಕೊಳ್ಳಿ, ನನ್ನ ಮಾತು ಕೇಳಿ. ಅಮ್ಮ, ನಮ್ಮ ಭೀಮ ವಡೋದ್ರಾಗೆ ಹೋಗ್ಬೇಕಿತ್ತು ಅಂತ ತುಂಬಾ ಅನ್ನಿಸ್ತಿದೆ ನನಗೆ. ಮಹಾರಾಜರು ಕೊಟ್ಟಿರೋ ಆದೇಶದ ವಿರುದ್ಧ ನಾವು ಹೋರಾಟ ಮಾಡೋದು ಕಷ್ಟ ಅಲ್ವಾ? ಇಷ್ಟಕ್ಕೆಲ್ಲ ಈ ಹೆಂಗಸೆ ಕಾರಣ. ಏನೇ ಆದ್ರೂ ಇವಳೇ ಜವಾಬ್ದಾರಿ. ಇವಳ ಬುದ್ಧಿ ಸರಿಯಾಗಿದ್ದಿದ್ರೆ ಭೀಮ ಇಲ್ಲಿರೋ ನಿರ್ಧಾರ ಮಾಡ್ತಿರ್ಲಿಲ್ಲ. ನಂಗೆ ಯಾಕೋ ಅನಿಸ್ತಿದೆ ಜೀಜಾಬಾಯಿ ಹುಚ್ಚಿ ಥರ ನಾಟಕ ಆಡ್ತಿದ್ದಾಳೆ ಅಂತ. ಏನು? ಹಾ, ಭೀಮನ್ ಇಲ್ಲೇ ಉಳಿಸ್ಕೊಳಕ್ಕೆ ಎಲ್ರೂ ತೊಂದರೆಯಲ್ಲಿ ಸಿಕ್ಕಾಕೊಳ್ಳಿ ಅಂತ. ಹಾ, ಇದು ಸಾಧ್ಯ ಇದೆ. ನಾವೆಲ್ಲರೂ ಸೇರ್ಕೊಂಡು ಕಂಡು ಹಿಡಿಯೋಣ, ಜೀಜಾಬಾಯಿಗೆ ನಿಜವಾಗ್ಲೂ ತಲೆ ಕೆಟ್ಟಿದ್ಯೋ ಇಲ್ಲ ನಾಟಕ ಆಡ್ತಿದ್ದಾಳೋ ಅಂತ. ತೆಪ್ಪರ್ಲಾಗ ಹಾಕಿ ನೀವು. ನಾನು ಹುಚ್ಚಿ ಥರ ನಾಟಕ ಆಡ್ತಿದ್ದೀನಿ ಅಂತ ಯಾರಿಗೂ ಗೊತ್ತಾಗಕ್ಕೆ ಬಿಡಲ್ಲ ನಾನು. ಭೀಮ್ರಾವ್, ಇಷ್ಟು ದಿನ ನೀನು ಬರೀ ಪುಸ್ತಕ ಓದ್ತಿದ್ದೆ, ಆದರೆ ನಿಜ ಜೀವನದ ಅನುಭವ ನಿನಗಿನ್ನೂ ಆಗೇ ಇಲ್ಲ. ಪುಸ್ತಕನೇ ಬೇರೆ, ಜೀವನನೇ ಬೇರೆ. ಜೀವನದ ಸತ್ಯ ಬೇರೆನೇ ಇದೆ. ಇಲ್ಲೋಡು, ನಾನು ನಿಂಗೊಂದು ವಿಷಯ ಹೇಳ್ತೀನಿ. ಮಹಾರಾಜರನ್ನ ಭೇಟಿ ಮಾಡೋಕ್ಕೆ ನಿಮ್ಮಣ್ಣ ಮತ್ತು ನಿನ್ನ ಹೆಂಡತಿ ಹೋಗಿರಬಹುದು, ಆದರೆ ಮಹಾರಾಜರನ್ನ ಹೇಗೆ ಭೇಟಿ ಮಾಡ್ತಾರೆ? ಮಹಾರಾಜರು ಸಿಂಹಾಸನದಲ್ಲಿ ಆಸೀನರಾಗಿರೋರು. ಅಲ್ಲಿವರೆಗೂ ತಲುಪೋದಕ್ಕೆ ಸಾಮಾನ್ಯ ಜನರು ಬಹಳಷ್ಟು ಕಷ್ಟಗಳನ್ನ ಎದುರಿಸ್ಬೇಕಾಗತ್ತೆ. ನಿನಗೆ ಗೊತ್ತಾ? ನಿನ್ನ ಹೆಂಡತಿ ಏನಾದರೂ ಸೈನಿಕರ ಹತ್ರ ಹೋಗಿ ಮಹಾರಾಜರನ್ನು ನೋಡಬೇಕು ಅಂತ ಹೇಳಿದ್ರೆ ಸೈನಿಕರೆಲ್ಲ ಬಿದ್ದು ಬಿದ್ದು ನಗ್ತಾರೆ. ನಾವೇ ಇನ್ನು ಮಹಾರಾಜರನ್ನ ಸರಿಯಾಗಿ ನೋಡಿಲ್ಲ, ಇನ್ನು ನೀವು ನೋಡಕ್ಕಾಗತ್ತಾ? ನೋಡಿ, ದೊಡ್ಡ ಸಮಸ್ಯೆಗೆ ಸಿಕ್ಕಾಕೊಂಡಿದ್ವಿ. ನಾವು ಮಹಾರಾಜರನ್ನ ಭೇಟಿ ಮಾಡೋದು ಬಹಳ ಮುಖ್ಯ. ನಡೀರಿ ಇಲ್ಲಿಂದ. ನನಗೆ ಗೊತ್ತು, ರಮಾ ಮತ್ತು ಆನಂದ ಮಹಾರಾಜರನ್ನು ನೋಡಬೇಕು ಅಂತ ಹಠ ಮಾಡಿ ನಿಲ್ಬಹುದು, ಆದರೆ ಸೈನಿಕರು ಏನು ಕೇಳಬಹುದು ಅಂತ ನಿನಗೆ ಗೊತ್ತಾ? ಹೇಳಿ ಶಾನ್ಭೋಗ್ರೆ, ಹೇಳಿ, ಅಲ್ಲಿರೋರು ಏನು ಹೇಳ್ಬೋದು ಅಂತ. ಏನಂತ ಕೇಳ್ತಾರಂದ್ರೆ ಏನು ಕೆಲಸ ಹೇಳಿ ಮೊದಲು ಅಂತ. ಮೊದಲು ಏನು ಕೆಲಸ ಅಂತ ಹೇಳಿ, ಯಾಕೆ ಮಹಾರಾಜರನ್ನ ನೋಡಬೇಕು ಅಂತ ಹೇಳಿ. ನಾನು ವಿಷಯನ ಮಹಾರಾಜರ ಹತ್ರನೇ ಹೇಳ್ತೀನಿ, ನಿಮ್ಮ ಹತ್ರ ಹೇಳಕ್ಕಾಗಲ್ಲ. ನೋಡಿ, ದಯವಿಟ್ಟು ಮಹಾರಾಜರನ್ನ ಭೇಟಿ ಮಾಡ್ಲಿಕ್ಕೆ ಅವಕಾಶ ಕೊಡಿ. ನಾವು ದೂರದಿಂದ ಬಂದಿದ್ದೀವಿ, ಮಹಾರಾಜರನ್ನ ನೋಡಲೇಬೇಕು ನಾವು. ನೀವೆಲ್ಲಿಂದಾದ್ರೂ ಬನ್ನಿ, ಮೊದಲು ನೀವೇನು ವಿಷಯ ಅಂತ ಹೇಳಿ. ವಿಷಯ ತುಂಬಾ ಮುಖ್ಯ ಆಗಿದ್ರೆ ನಾನು ಮಹಾರಾಜರನ್ನ ನೋಡಕ್ ಬಿಡ್ತೀನಿ, ಇಲ್ಲ ಅಂದ್ರೆ ನಾನು ಖಂಡಿತವಾಗ್ಲೂ ನೋಡಕ್ ಬಿಡೋದಿಲ್ಲ. ಅದೇನಂದ್ರೆ ಭೀಮ್ರಾವ್ ನನ್ನ ತಮ್ಮ, ಮತ್ತು ಅವನಿಗೆ ಮಹಾರಾಜರು ವಿದ್ಯಾರ್ಥಿ ವೇತನ ಕೊಟ್ಟಿದ್ದಾರೆ. ಏನು? ಏನ್ ಕೊಟ್ಟಿದ್ದಾರೆ? ವಿದ್ಯಾರ್ಥಿ ವೇತನ ಕೊಟ್ಟಿದ್ರು. ನಿಮ್ಮೆಲ್ರಿಗೂ ಕೈ ಮುಗಿತೀನಿ, ಬೇಕಾದ್ರೆ ಒಂದ್ಸಲ ಮಹಾರಾಜನ ನೋಡೋಕೆ ಅವಕಾಶ ಕೊಡಿ. ಅಯ್ಯೋ,
ನೋಡಿದ್ರೆ ಬಾಯಿ ಮಾತ್ಕೆಲ್ಲ ಕೇಳೋರಲ್ಲ ಅನ್ಸುತ್ತೆ. ನಡೀರಿ 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 ಇಲ್ಲಿಂದ. ದಯವಿಟ್ಟು ನನ್ನ ಮಾತು ಕೇಳಿ, ಒಂದ್ಸಲ ಅವಕಾಶ ಮಾಡ್ಕೊಡಿ ಸಾಕು. ರಮನ್ ಮಾತನ್ನ ಅಲ್ಲಿರೋರು ಯಾರು ಕೇಳಲ್ಲ. ಆದರೆ ತೊಂದರೆ ಏನಂದ್ರೆ ಅಲ್ಲಿರೋ ಸೈನಿಕರು ಯಾರು ಹೆಚ್ಚು ಓದಿರೋದು ಇಲ್ಲ, ಬುದ್ಧಿವಂತರು ಅಲ್ಲ. ನಿಮ್ಮ ಸಮಸ್ಯೆ ಅವ್ರಿಗೆ ಅರ್ಥನೂ ಆಗಲ್ಲ. ಸಿಂಹಾಸನದ ಮೇಲೆ ಕೂತಿರೋ ಮಹಾರಾಜರನ್ನು ಭೇಟಿ ಮಾಡೋದು ಯಾವತ್ತೂ ಸುಲಭ ಅಲ್ಲ, ಸಾಧ್ಯನೂ ಇಲ್ಲ. ಇನ್ನೊಂದು ಸಮಸ್ಯೆ ಏನಂದ್ರೆ ಆ ಸೈನಿಕರಿಗೆ ನಾನು ಯಾರು ಅಂತ ಗೊತ್ತಿದೆ. ಅವ್ರ ಥರ ನಾನು ಮಹಾರಾಜರ ಸೇವಕ. ನನ್ನ ವಿರುದ್ಧ ಯಾರೇ ದೂರ ಹೇಳಕ್ಕೆ ಬಂದ್ರೂ ಅವ್ರ ಮಾತನ್ನ ಕೇಳಲ್ಲ. ಇನ್ನೂ ಅವ್ರು ಹಠ ಮಾಡ್ಕೊಂಡು ನಿಂತ್ರೆ ಏನಾಗತ್ತೆ? ಆ ಸೈನಿಕರು ಅವರನ್ನ ಹೊಡೆದು ಕಳಿಸ್ತಾರೆ. ನಡೀರಿ ಇಲ್ಲಿಂದ. ಸುಮ್ಮನೆ ರೈಲ್ ಹಿಡ್ಕೊಂಡು ಊರ್ ಬಿಟ್ರೆ ಸರಿ. ಇನ್ನೊಂದ್ಸಲ ಏನಾದ್ರು ನಿನ್ ಮುಖ ನೋಡಿದ್ರೆ ಸಾಯಿಸ್ಬಿಡ್ತೀವಿ. ರಮ, ನಡಿ ಹೊರಡೋಣ. ಅವರಿಬ್ರು ಚೆನ್ನಾಗಿ ಏಟ್ ತಿನ್ಕೊಂಡು ಇಲ್ಲಿಗೆ ಓಡ್ ಬರ್ತಾರೆ. ಸಾಹೇಬ್ರೆ, ನನ್ನ ಮಗನಿಗೆ ಮತ್ತೆ ನನ್ನ ಸೊಸೆಗೆ ಏನಾದರೂ ಹೆಚ್ಚು ಕಮ್ಮಿ ಆದ್ರೆ ನಾನು ಯಾರನ್ನೂ ಸುಮ್ಮನೆ ಬಿಡಲ್ಲ. ಅಪ್ಪ, ಸ್ವಲ್ಪ ಸಮಾಧಾನವಾಗಿರಿ. ಸರ್ ಸರಿಯಾಗಿ ಹೇಳ್ತಿದ್ದಾರೆ. ರಮ, ಆನಂದಣ್ಣ ಮಹಾರಾಜರನ್ನ ನೋಡಕ್ ಹೋಗ್ಬಾರ್ದಾಗಿತ್ತು. ಯಾಕಂದ್ರೆ ಇದರಲ್ಲಿ ಮಹಾರಾಜರ ತಪ್ಪು ಏನೂ ಇಲ್ಲ. ಅವರಿಬ್ರು ಇನ್ನೇನು ಮುಂದಿನ ಟ್ರೈನಲ್ಲಿ ಬರ್ತಾ ಇರ್ಬೋದು ಅನ್ಸುತ್ತೆ. ನೀವು ಈಗಲೇ ಸ್ಟೇಷನ್ಗೆ ಹೋಗಿ ಅವ್ರನ್ನ ಮನೆಗೆ ಕರ್ಕೊಂಡು ಹೋಗಿ ಅವ್ರನ್ನ ನೋಡ್ಕೊಡಿ. ಆದರೆ ಮಗನೇ, ಇನ್ನು ಎಷ್ಟು ದಿನ ಅಂತ ಇಲ್ಲೇ ಬಂದಿಯಾಗಿರ್ತೀಯ? ನೀವು ಚಿಂತಿಸ್ಬೇಡಿ ಅಪ್ಪ. ಎಷ್ಟೊಂದು ಜನ ಹೊರಗೆ ನಿಂತಿದ್ದಾರಲ್ವಾ, ನಾವು ಖಂಡಿತ ಒಂದು ಪರಿಹಾರ ಹುಡ್ಕೋತೀವಿ. ಆದಷ್ಟು ಬೇಗ ನಾನು ಹೊರಗೆ ಬರ್ತೀನಿ, ನೀವು ಚಿಂತಿಸ್ಬೇಡಿ. ಮನೆಗೆ ಹೋಗಿ ಅಪ್ಪ. ನಿಮಗೆ ತುಂಬ ತುಂಬ ಧನ್ಯವಾದ ಸರ್. ಧನ್ಯವಾದನಾ? ನಂಗ್ಯಾಕೆ? ಅದೇನಂದ್ರೆ ಸರ್, ನಾನು ಪ್ರತಿನಿತ್ಯ ಡೈರಿ ಬರೀತೀನಿ. ಆ ಡೈರಿಲಿ ನಾನು ಸಾಕಷ್ಟು ವಿಷಯಗಳನ್ನ ಬರೆದಿದ್ದೀನಿ. ಕೆಲವರಿಗೆ ಆದರ್ಶವಾಗುವಂಥ ವಿಷಯಗಳನ್ನೂ ಬರೆದಿದ್ದೀನಿ. ಸಿಂಹಾಸನದ ಮೇಲೆ ಕೂತಿರೋರು ಸಾಮಾನ್ಯ ವ್ಯಕ್ತಿಗೂ ಸಿಗೋ ಥರ ಆಗಬೇಕು. ನಿಜ ಹೇಳಬೇಕು ಅಂದರೆ ನನಗೆ ಇಲ್ಲಿವರೆಗೂ ಗೊತ್ತೇ ಇರಲಿಲ್ಲ ಸಾಮಾನ್ಯ ವ್ಯಕ್ತಿಗಳು ಸಿಂಹಾಸನದ ಮೇಲೆ ಕೂತಿರೋರನ್ನ ಭೇಟಿಯಾಗಬೇಕು ಅಂತಂದರೆ ಅವ್ರಿಗೆ ಇಷ್ಟೆಲ್ಲ ಅಡೆತಡೆಗಳಿರುತ್ತೆ ಅಂತ. ಪರವಾಗಿಲ್ಲ ಸರ್, ನಾನು ಇದ್ರ ಬಗ್ಗೆನೂ ಯೋಚನೆ ಮಾಡ್ತೀನಿ. ಮತ್ತು ಇದ್ರ ಬಗ್ಗೆ ನನ್ನ ಡೈರಿನಲ್ಲಿ ಬರೀತೀನಿ ಕೂಡ. ಸಾಮಾನ್ಯ ವ್ಯಕ್ತಿ ಆದವನು ದೊಡ್ಡ ದೊಡ್ಡ ಪದವಿ ಇರೋ ಅಧಿಕಾರಿಗಳನ್ನು ಸುಲಭವಾಗಿ ಭೇಟಿ ಮಾಡುವಂಥ ವ್ಯವಸ್ಥೆ ಬರಬೇಕು. ನನಗಿದ್ರ ಬಗ್ಗೆ ಜ್ಞಾನ ಕೊಟ್ಟಿದ್ದಕ್ಕೆ ನಿಮಗೆ ಸದಾ ಋಣಿಯಾಗಿರ್ತೀನಿ. ರಮಾ, ಆನಂದಣ್ಣ, ಕ್ಷಮಿಸ್ಬೇಡಿ ನನ್ನನ್ನು. ನನ್ನಿಂದಾಗಿ ನೀವಿಬ್ರು ವಡೋದರಕ್ಕೆ ಹೋಗೋ ಥರ ಆಯಿತು. ಇನ್ನೂ ಬಂದಿಲ್ವಲ್ಲ ಇವರು? ಜೀಜಾಬಾಯಿ, ನಿನ್ ಗಂಡ ಹೊರಗಡೆ ಹೋಗಿದಾರಾ? ಹೋ,
ತುಂಬಾ ಹೊತ್ತಾಯ್ತು, ಇನ್ನೂ ಬಂದಿಲ್ಲ ಅಲ್ವಾ? ಜೀಜಾಬಾಯಿ, ನೀನು ಬೇಕು ಅಂತ ನಮ್ಮನ್ನೆಲ್ಲ ದಡ್ರನಾಗಿ ಮಾಡ್ತಿಲ್ಲ ತಾನೆ? ನೋಡು ಜೀಜಾಬಾಯಿ, ಇಲ್ಯಾರೂ ನಮ್ಮ ಮಾತನ್ನ ಕೇಳಿಸ್ಕೊಳ್ಳೋರಿಲ್ಲ. ನೀನು ನಾನು ಇಬ್ರೇ. ಸತ್ಯ ಏನು ಅಂತ ನನ್ಗೆ ಹೇಳೋ. ನೀನ್ ಬೇಕು ಅಂತ ತಾನೇ ಎಲ್ರ ಮುಂದೆ ಹುಚ್ಚಿ ಥರ ನಾಟಕ ಆಡ್ತಿರೋದು. ನೀನ್ ಹೀಗೆ ಮಾಡೋದ್ರಿಂದ ರಾಮ್ಜಿ ನಿನ್ ಹತ್ರನೇ ಇರ್ತಾರೆ, ದೂರ ಎಲ್ಲೂ ಹೋಗೋದಿಲ್ಲ. ಅದಕ್ಕೆ ತಾನೇ ಹುಚ್ಚಿ ಥರ ನಾಟಕ ಆಡ್ತಿರೋದು. ನೋಡು, ನಾನು ಯಾರಿಗೂ ಹೇಳೋದಿಲ್ಲ. ಹೇಳು ಹೇಳು. ಬರ್ತಾ ಇರೋ ಕೋಪಕ್ಕೆ ಇರೋ 2 ಕೈನೂ ಮುರಿಬೇಕು ಅಂತ ಅನ್ನಿಸ್ತಿದೆ. ಆದರೆ ಬೇಡ, ಈಗ ಇವ್ರನ್ನ ಎದುರು ಹಾಕೊಳ್ಳೋದು ಬೇಡ. ಇವರನ್ನ ಬಂದಾಗಿಂದ ಎದುರು ಹಾಕೊಂಡು ನೋಡಿದ್ದೀನಿ. ಇದ್ಯಾವುದ್ರಿಂದನೂ ನನ್ನ ಗಂಡ ನನ್ನ ಹತ್ರ ಬರೋ ಥರ ಆಗಿಲ್ಲ. ಇವ್ರ ಹತ್ರ ಜಗಳ ಆಡೋದಕ್ಕಿಂತ ನನ್ನ ಗಂಡನ ಆಟ ಆಡಿಸೋದೇ ವಾಸಿ.